ಎಣ್ಣೆ ಹಾಕಿ ಮಾಡಿದ್ರು, ಎಣ್ಣೆ ಹಾಕಿ ಹಾಗೆ ಮಾಡಿದ್ರು ಅಂತ ಅದೇ ಬಾಯಲ್ಲಿ ತಿಂತೀರಾ, ಅದೇ ಬಾಯಲ್ಲಿ ಹೇಳ್ತೀರಲ್ವಾ? ನಿನ್ನೆ ನಾಚಿಕೆ ಆಗಲ್ವಾ? ನೋಡ್ರಪ್ಪಿ ಎಲ್ಲ ನಮ್ದೇವಲ್ಲ, ನೋಡೋಣ ಎಷ್ಟು ಚೆನ್ನಾಗಿದೆ ಗಿಡ. ಓ ಅದಕ್ಕೆ ಗಿಡಗಳೆಲ್ಲ ನಮ್ಮ ಹತ್ರ ಬೆಳೆದಿರ್ತವೆ. ಏನ ಮಾಡ್ತಾ ಇದ್ಯಾ? ನಮ್ಮಲ್ದಲ್ಲ ನೀವು ಬರ್ಬೋದು, ನಿಮ್ಮಲ್ದಲ್ಲ ನಾನು ಬರ್ಬೋದಾ? ಒಂದು ಚೂರ್ ಸೌಂಡ್ ಬರ್ಬಾರ್ದು ಮಗನೇ. ಆಲ್ರೆಡಿ ನಟ್ಟಕ್ಕೆ ಕಟ್ಟಾಕ್ಬಿಡ್ತೀನಿ ಮಗನೇ. ಸೌಂಡ್ ಬರ್ಬಾರ್ದು. ಕಿಡ್ಸ್ ಹುಡುಗರು ಲೈಫೇ ಇಷ್ಟು. ಸಿಂಗಲ್ ಆಗಿರೋಣ ಅಂದ್ರೆ ವಯಸ್ಸು ಬಿಡಲ್ಲ, ಲವ್ ಮಾಡೋಣ ಅಂದ್ರೆ ಹುಡುಗಿರ್ ಸಿಗಲ್ಲ. ನಮ್ಮ ಅಜ್ಜ ಎಲ್ಲ ಮದುವೆ ಆಗಿ ಮಕ್ಳು ಮೊಮ್ಮಕ್ಕಳು ನೋಡ್ಬಿಟ್ಟು ಸತ್ತೋಗ್ಬಿಟ್ರು. ನಾವು ಸಾಯಿದೊಳಗೆ ಹೆಂಡತಿ ಮಕ್ಕ ನೋಡ್ತೀವ ಅನ್ನೋದೇ ಡೌಟ್ ಆಗ್ಬಿಟ್ಟದೆ. ಅಲ್ಲ ಈ ಪ್ರಪಂಚದಲ್ಲಿ ನಮ್ 90s ಕಿಡ್ಸ್ ಯಾರು ಒಬ್ರು ಕೇರ್ ಮಾಡ್ತಾರೆ, ಕಸ್ಟಮರ್ ಕೇರ್ ಹುಡುಗಿ ಮಾತ್ರ. ವಾರಕ್ಕೊಂದ್ಸಲ ಫೋನ್ ಮಾಡ್ತಾರೆ ಅವ್ರು. ರೂಪ ನನ್ನ ಬಿಟ್ಟು ಹೋಗ್ದ. ನಮ್ ಮನೇಲಿ ಒಪ್ತಾ ಇಲ್ಲ ಕಣೋ, ನನ್ನ ಮರ್ತ್ಬಿಡು. ಆ ದೇವ್ರು ನಿನ್ ಹಣೆ ಮೇಲೆ ನನ್ನ ಹೆಸರು ಬರ್ದಿಲ್ಲ ಅನ್ಸುತ್ತೆ. ನನಗ್ ಗೊತ್ತು ರೂಪ, ಆ ದೇವ್ರು ನಿನ್ ಹೆಸರು ನನ್ನ ಹಣೆ ಮೇಲೆ ಬರ್ದಿಲ್ಲ ಅಂತ. ಅದಕ್ಕೆ ಎಲ್ಲಿ ಅಲ್ಲೇ ನನಗ್ ಗೊತ್ತದ ಇಲ್ಲೊಂದ್ ದೆವ್ವ ಅದ ಕೇಳಿ. ನಾವ್ ನಿಮಗ ಏನೇ ತೊಂದ್ರೆ ಕೊಡಲ್ಲ. ನಿಮ್ಗೆ ಏನ್ರ ಬೇಕಾಗಿತ್ತಂದ್ರ ನಮಗ್ ಸಿಗ್ನಲ್ ಮಾಡಿ ತೋರ್ಸ್ರಿ. ಡಿಫ್ರೆನ್ಸ್ ಐತೆ ಏನಪ್ಪ ಅದು? ಪ್ರೀತಿ ಅಂದ್ರೆ ನಂಬಿಕೆ. ಪ್ರೀತಿ ಮಾಡೋ ಹುಡುಗಿ ನಮಗ್ ಸಿಗ್ತದೆ ಅನ್ಕೊಳ್ಳೋದು ಮೂಢನಂಬಿಕೆ. ನನ್ ಗಂಡ ಹೆದರ್ಕೋಬೇಡ, ಅವ್ರಿಗೆ ಕಣ್ ಕಾಣಿಸಲ್ಲ. ಅವ್ರಿಗೆ ಕಾಲ ಆಪರೇಷನ್ಗೆ 2.5 ಲಕ್ಷ ದುಡ್ಡು ಬೇಕು. ಕಣ್ಗೂ ಕಾಲ್ಗೂ ಏನ್ ಸಂಬಂಧ? ಕಣ್ ಕಾಣಿಸೋದೇ ಅಲ್ವಾ ನಡೆಯಕ್ಕಾಗೋದು. ನನ್ ಗಂಡ ಅಣ್ಣ ನೀವೊಂದು ಚಾಲೆಂಜ್ ಮಾಡ್ತೀನಿ, ಮಾಡ್ತಿ? ಹ್ಞೂ ಮಾಡ್ತೀನಿ. ದುಡ್ಡಿ ಹೊತ್ತಿಡ್ದು ಹೋ ಅನ್ಬೇಕು. ಆಯ್ತು ಮಾಡ್ತೀನಿ. ಅಕ್ಕ ಇನ್ನೊಂದು ಅಕ್ಕ, ಒಬ್ಬ ಪೊಲೀಸು ಕಳ್ಳನ ಎನ್ಕೌಂಟರ್ ಮಾಡ್ಬೇಕಂತ ಹುಡುಕ್ತಾ ಇರ್ತಾನೆ. ಕಳ್ಳ ಸಿಕ್ಬಿಡ್ತಾನೆ. ಪೊಲೀಸ್ ಹತ್ರ 6 ಬುಲೆಟ್ ಇರ್ತದೆ, ಆದ್ರೂ ಕಳ್ಳನ ಸಾಯಿಸಲ್ಲ. ಯಾಕೆ? ಇಲ್ಲ, ಅದ್ 6 ಬುಲೆಟ್ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದಿರ್ತಾನೆ. ಅದಕ್ಕೆ ಮಾಡಕ್ ಕೆಲ್ಸ ಇಲ್ಲ ನಿನಗೆ? ದಾರಿ ಹೋಗೋರಿಗೆಲ್ಲ ಮೈ ಗಂಟಿಸ್ಕೊಂಡು ಹಾಗೆ ಮನೆಗೆ ಬರ್ತೀಯ? ನೀನೆಲ್ಲ ಹೋಗೋದು ಹೋಗು. ಯಾರ್ಯಾರಿಗೂ ಮುಚ್ಕೊಂಡು ಹಾಗೆ ಮನೆಗೆ ಬರ್ತೀಯ? ವಿರಾಟ್, ನನಗೆ ಯಾಕೋ ಒಂಥರ ಆಗ್ತಿದೆ ಕಣೆ. ನಿನ್ನೆ ರಾತ್ರಿ ಮಲ್ಕೊಂಡಾಗ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ನನಗೆ ಎಷ್ಟು ಮೋಸ ಮಾಡ್ತೀಯ ನೀನು. ನನ್ ಬಿಟ್ಟು ಒಬ್ನೇ ಹೋಗ್ಬಿಟ್ಯಾ? ನನಗೆ ಎಷ್ಟು ನಂಬಿದೆ ಅವಾಗ. ನಂಬಿಕೆ ದ್ರೋಹ ಮಾಡ್ತಾನೆ. ತಮ್ಮ, ನಾನು ನೀನು ಇನ್ನು ಮನೇಲಿ ಹಾಕಿ ಕಂಡವ್ರು ಹೇಳು. ಫ್ರೀಯಾಗಿ 10 kg ಅಕ್ಕಿ ಬರುತ್ತೆ ಅಂತ. ಅದು ನಮ್ಮನೆ ಪಕ್ಕದವ್ರಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕೈತೆ. ಅದಕ್ಕೆ ಅವನ್ನ ಕೇಳ್ದೆ ಹೆಂಗ್ ಸಿಕ್ಕಿದ್ವು ಅಂತ. ಅವನೇ ಹೇಳ್ದ ಹಗಲು ರಾತ್ರಿ ತಿಕ್ಕ ಹರಿಬೇಕು, ಅವಾಗ ಸಿಕ್ಕದೆ ಕೆಲಸ ಅಂತ ಹೇಳ್ದ. ಕರ್ತಿ ಆಯ್ತಿಲ್ಲ ಕೂಡ ನೋವು ಹೋಯ್ತೈತೆ. ಗೌರ್ಮೆಂಟ್ ಕೆಲಸ ಬೇಕಾ ಬೇಡವಾ? ಇಲ್ಲ, ಬೇಕು.
ಎಲ್ಲ ತಮ್ ಜಮೀನಲ್ಲಿ ಒಳ್ಳೆ ಬೆಳೆ ಬೆಳೆದ್ರೆ ನೀನೇನಣ್ಣ ಹಿಂಗೆ ಬೇಲಿ ಬೆಳೆಸ್ಕೊಂಡ್ ಕೂತಿದ್ದೆ? ಎಲ್ಲಾ ಬೆಳೆನು ಬೆಳೆದು ಬೆಲೆ ಸಿಗದೇನೆ ಸಾಲಗಾರ ಆಗಿ ಊರ್ ಬಿಡು ಸ್ಟೇಜ್ ಅಲ್ಲಿ ಇದ್ದೆ. ಯಾವ್ದೋ ಪುಣ್ಯಾತ್ಮನ್ ಮಾತ್ ಕೇಳಿ ಬೇಲಿ ಬೆಳೆಸಿ ನೆಮ್ಮದಿಯಾಗಿದ್ದೀನಿ. ಏನ್ ಹೇಳ್ತಾ ಇದೀಯಣ್ಣ? ಸಿಟಿಲಿರೋ ಎಷ್ಟೋ ಕಪಸ್ಕೊಂಡು ನನ್ ಕೈ ಹಿಡ್ದ್ಬಿಟ್ರು.